ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಬಾಣಂತಿಯ ಸಾವಾಗಿದೆ. 31 ವರ್ಷದ ಬಾಣಂತಿ ಅಂಜಲಿ ಪಾಟೀಲ್ ಕೊನೆಯುಸಿರೆಳೆದಿದ್ದಾರೆ. ನನ್ನ ರಾತ್ರಿ ಬಿಮ್ಸ್ನಲ್ಲೇ ಸಿಸೇರಿಯನ್ ಮೂಲಕ ಹೆರಿಗೆಯಾಗಿತ್ತು. ಬೆಳಗಾವಿಯ ನಿಲಜಿ ಗ್ರಾಮದ ಮಹಿಳೆ ಅಂಜಲಿ ಪಾಟೀಲ್ ಜನವರಿ 22ಕ್ಕೆ ಹೆರಿಗೆ ದಿನಾಂಕವನ್ನ ವೈದ್ಯರು ಕೊಟ್ಟಿರ್ತಾರೆ. ಹೆರಿಗೆ ನೋವು ಕಾಣಿಸದ ಹಿನ್ನೆಲೆಯಲ್ಲಿ ನಿನ್ನೆ ಆಸ್ಪತ್ರೆಗೆ ದಾಖಲಾಗ್ತಾರೆ. ಸಿಸೇರಿಯನ್ ಮೂಲಕ ಹೆರಿಗೆ ಆದ್ಮೇಲೆ ಬಾಣಂತಿಯ ಸಾವಾಗಿದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಲೈವ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಈ ಬಾಣಂತಿಯ ಸಾವಿಗೆ ಏನ್ ಕಾರಣ ಅಂತೆ, ಏನ್ ಹೇಳ್ತಾರೆ ಬಿಮ್ಸ್ ಹಾಸ್ಪಿಟಲ್ನ ವೈದ್ಯರು? ನೋಡಿ ಸಭಾ, ಬೆಳಗಾವಿ ತಾಲೂಕಿನ ನಿಲಜಿ ಗ್ರಾಮದ 31 ವರ್ಷದ ಅಂಜಲಿ ಪಾಟೀಲ್ ಏನಿದ್ದಾರೆ, ಅವರು ನಿನ್ನೆ ಮಧ್ಯಾಹ್ನದ ವೇಳೆಗೆ ಏನಂತಂದರೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಹೆರಿಗೆ ನೋವು ಕಾಣಿಸ್ಕೊಂಡ ನಂತರ ಅವರ ಸಂಬಂಧಿಗಳ ಜೊತೆ ಸೇರಿಕೊಂಡು ಏನಂತಂದರೆ ಅಲ್ಲಿ ದಾಖಲಾಗಿರ್ತಾರೆ. ಆ ಸಂದರ್ಭದಲ್ಲಿ ನಿನ್ನೆ ಸಂಜೆ ಏನಂತಂದರೆ ಹೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಜನನ್ನು ಮಾಡಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಏನಂತಂದರೆ ಮಗುವನ್ನು ಹೊರತೆಗೆಯಲಾಗುತ್ತೆ. ಹೆಣ್ಣು ಮಗು ಹುಟ್ಟಿದೆ ಅಂಥೇಳಿ ಸಂತೋಷ ಪಡ್ತಾರೆ. ಆದರೆ ಅದಾದ ನಂತರ ಕೇವಲ 3 ತಾಸುಗಳಲ್ಲಿ ಏನಂತಂದರೆ ಬಾಣಂತಿ ಸಾವನ್ನಪ್ಪಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋ ಒಂದು ಗಂಭೀರ ಆರೋಪವನ್ನು ಅವರ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಪ್ರಮುಖವಾಗಿ ಬರುವಾಗ ಚೆನ್ನಾಗೇ ಇದ್ದರು, ಆದರೆ ಇಲ್ಲಿ ಬಂದ ನಂತರ ಏನಂತಂದರೆ ವೈದ್ಯರ ನಿರ್ಲಕ್ಷ್ಯದಿಂದ ಈ ಒಂದು ಸಾವು ಸಂಭವಿಸಿದೆ ಅಂತೇಳಿ ಅವರ ಸಂಬಂಧಿಕರು ಈಗ ಬೆಳಗಾವಿ APMC ಠಾಣೆಯಲ್ಲಿ ದೂರು ನೀಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ್ರೆ, ಮತ್ತೊಂದು ಕಡೆ ಇದನ್ನು ಸಮರ್ಥಿಸಿಕೊಳ್ಳಲಿಕ್ಕೆ ವೈದ್ಯರು ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ನಾನು ಈಗ ಸ್ಥಳದಲ್ಲೇ ಇದ್ದೀನಿ, ಮಾರ್ಚುರಿ ಮುಂಭಾಗದಲ್ಲಿ ಇದ್ದೀನಿ. ಅವರ ಸಂಬಂಧಿಕರು ಏನು ಗರ್ಭಿಣಿ ಅಂಜಲಿ ಪಾಟೀಲ್ ಅವರು ಸಾವನ್ನಪ್ಪಿದ್ದಾರೆ, ಅವರ ಸಂಬಂಧಿಕರು ಈಗ ಕಣ್ಣೀರನ್ನು ಹಾಕಿರುವಂಥದ್ದು. ಜೊತೆಗೆ ಭಾಳಷ್ಟು ಜನ ಈಗ ಭಾಳ ಸಂಖ್ಯೆಯಲ್ಲಿ ಏನಂತಂದರೆ ನಿಲಜಿ ಗ್ರಾಮದ ಜನ ಇಲ್ಲಿ ಸೇರಿರುವಂಥದ್ದು. ಮತ್ತೊಂದು ಕಡೆ ವಿಚಿತ್ರ ಏನು ಅಂತಂದರೆ, ಕಳೆದ 12 ವರ್ಷಗಳಿಂದ ಈ ಮೃತ ಅಂಜಲಿ ಪಾಟೀಲ್ ಏನಿದ್ದಾರೆ ಅವರಿಗೆ ಮಕ್ಕಳಾಗಿರಲಿಲ್ಲ. ಭಾಳಷ್ಟು ಹರಕೆಯನ್ನು ಹೊತ್ತು ನಂತರ ಈಗ ಏನಂತಂದರೆ 12 ವರ್ಷಗಳ ನಂತರ ಏನಂತಂದರೆ ಪ್ರಥಮವಾಗಿ ಇವತ್ತು ಹೆರಿಗೆ ಆಗ್ತಾ ಇತ್ತು. ಅದೇ ಖುಷಿಯಲ್ಲಿ ಕುಟುಂಬಸ್ಥರು ಇದ್ದರು. ಆದರೆ ಏಕಾಏಕಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ನಂತರ ಏನು ಮಹಿಳೆ ಬಾಣಂತಿ ಏನಿದ್ದಾರೆ ಸಾವನ್ನಪ್ಪಿದ್ದಾರೆ. ಈ ವಿಚಾರ ಈಗ ಈ ಕುಟುಂಬಸ್ಥರಿಗೂ ಆ ನೋವನ್ನು ತಾಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಏನಂತಂದರೆ ಗ್ರಾಮದ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಮ್ಸ್ನಲ್ಲಿ ಪದೇ ಪದೇಯಾಗಿ ಇಂಥ ಬಾಣಂತಿಯರ ಸಾವು ಆಗ್ತಾ ಇದೆ, ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋ ಒಂದು ಗಂಭೀರ ಆರೋಪವನ್ನು ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ರಾಜ್ಯದಲ್ಲಿ ಬಾಣಂತಿಯರ ಸಾವಿನ ಕೇಸ್ನಲ್ಲಿ ಈಗ ಮತ್ತೊಂದು ಕೇಸ್ ಸೇರ್ಪಡೆಯಾಗಿದೆ. ಬೆಳಗಾವಿಯ ಬಿಮ್ಸ್ಗೆ ಹೋಗಿರ್ತಾರೆ ಅಂಜಲಿ. ಹೆರಿಗೆ ನೋವು ಕಾಣಿಸಿರಲ್ಲ, ಆದರೂ ಕೂಡ ಸಿಸೇರಿಯನ್ ಮೂಲಕ ಇವರಿಗೆ ಡೆಲಿವರಿ ಮಾಡಿಸಲಾಗುತ್ತೆ. ಡೆಲಿವರಿ ಆದ ನಂತರ ಅಂಜಲಿ ಮೃತಪಟ್ಟಿದ್ದಾರೆ. 31 ವರ್ಷ ವಯಸ್ಸು ಇವರಿಗೆ. 12 ವರ್ಷ ಆಗಿತ್ತಂತೆ, ಆಗಿರಲಿಲ್ಲ. ಸೊ ಈಗ ಈ ರೀತಿಯಾಗಿ ಸಾವನ್ನಪ್ಪಿರೋದು ಕುಟುಂಬಸ್ಥರಿಗೆ ತೀವ್ರ ಆಘಾತವನ್ನು ತಂದಿದೆ. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯ ಕಾರಣನ ಅಥವಾ ಈ ಬಾಣಂತಿಯ ಆರೋಗ್ಯ ಕಾರಣನ, ಯಾವ ಕಾರಣದಿಂದ ಇವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ರಿಪೋರ್ಟ್ ಇನ್ನೂ ಬರಬೇಕಾಗಿದೆ. ಇನ್ನು ಬಿಮ್ಸ್ನ ಶವಾಗಾರದ ಮುಂದೆ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ, ರೋಧಿಸ್ತಾ ಇದ್ದಾರೆ, ಆಕ್ರಂದಿಸ್ತಾ ಇರುವಂತಹ ದೃಶ್ಯ ನಾವು ಗಮನಿಸಬಹುದಾಗಿದೆ. ಇದು ಮೊದಲ ಕೇಸ್ ಅಲ್ಲ ಬಿಮ್ಸ್ನಲ್ಲಿ ಆಗಿರೋದು. ಹಲವಾರು ಕೇಸ್ಗಳು ಬಿಮ್ಸ್ನಲ್ಲಿ ಈ ರೀತಿಯಾಗಿ ದಾಖಲಾಗಿದ್ದಾವೆ. ಈಗ ಮತ್ತೊಂದು ಕೇಸ್ ಸೇರ್ಪಡೆಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.